ಖುಷಿ ಇದೆ, ನೋವಿದೆ. ನಮಗೆ ನ್ಯಾಯಾಂಗದ ಮೇಲೆ ತನಿಖೆ ಮೇಲೆ ನಂಬಿಕೆ ಇತ್ತು. ಇವತ್ತು ಕ್ಲೀನ್ ಏನು ಸಿಕ್ಕಿದೆ, ಇದ್ರ ಮೇಲೆ ಅರ್ಥ ಆಗುತ್ತೆ BJP ಯಾವ ರೀತಿ ಇದೆ ಅಂತ ಒಂದು ಸಂಚನ್ನು ಮಾಡಿ ಇಡೀ ಭಾರತ ದೇಶದಲ್ಲಿ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್, ಇಡೀ ದೇಶದ ಕಂಡಂಥ ಒಬ್ಬ ಪ್ರಾಮಾಣಿಕ ನಾಯಕನ ಕಾಂಗ್ರೆಸ್ ಇಲ್ಲಿ ಗೆದ್ದಿದೆ. ಅವರಿಗೆ ಕಪ್ಪು ಚುಕ್ಕಿ ತರಬೇಕಂಥೇಳಿ ಅವ್ರಿಗೆ ಮನೆಯವರಿಗೆ ಇದೊಂದು ಪ್ರಯತ್ನ ಮಾಡಿದರೆ ಅವರಿಗೆ ಈ ನ್ಯಾಯಾಂಗ ಹಾಗೂ ಈ ತನಿಖೆಯಲ್ಲಿ ಅವರಿಗೆ ತಕ್ಕ ಪಾಠ ಸಿಕ್ಕಿದೆ. ಯಾವ ಕಾರಣನ ಇದು? 14 ಸೈಟ್ ಬಗ್ಗೆನೇ ಮಾತನಾಡ್ತಿದ್ದೀವಿ. ಅಲ್ಲಿರ್ತಕ್ಕಂಥದ್ದು 125 ಸೀಟ್ ಚಿಲ್ಲರೆ ಸೈಟ್ಗಳು. ಇನ್ನೂ ಉಳಿದಿದ್ದು 111 ಸೈಟ್ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ. ನೀವು ಈಗೂ ಕೇಳಬೇಕು, 111 ಸೈಟ್ ಕೊಟ್ಟವ್ರು ಯಾರು, ಯಾವ ಬೇಸಿಸ್ ಮೇಲೆ ಕೊಟ್ರಿ, ಅದ್ರ ಮೇಲೆ ಯಾಕೆ ತನಿಖೆ ಆಗಲಿಲ್ಲ, ಅದ್ರ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಆಗಲಿಲ್ಲ, ಯಾರು ಇದ್ರ ಬಗ್ಗೆ ಚರ್ಚೆನೇ ಮಾಡ್ತಾ ಇಲ್ಲ. ಬಟ್ ಇದು ಅರ್ಥ ಮಾಡ್ಕೋಬೇಕು, 111 ಸೈಟ್ ಕೊಟ್ಟಿದ್ದು ಬಿಟ್ಟು ಕೇವಲ 14 ಸೈಟಿಗೆ ಈ ರೀತಿ ಯಾಕಾಯ್ತು ಅಂತ ಸಾರ್ವಜನಿಕರ ಮುಂದೆ ಜನರಿಗೆ ಗುರುತಾಗಲಿ ಅಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ. ತಗೊಂಡಿದ್ದು ಯಾಕೆ, ಕೊಡೋದು ಯಾಕೆ? ಮಾನ್ಯ ಮುಖ್ಯಮಂತ್ರಿಯು ಕ್ಲಿಯರಿಟಿ ಕೊಟ್ಟಿದ್ದಾರೆ, 3 ತಿಂಗಳ ಡ್ಯೂ ಇದೆ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆಯಿತು, ಇದೇ 11 ಲಕ್ಷ 10 ಲಕ್ಷ 15 ಲಕ್ಷ ಕೊಡ್ತೀವಿ ಅಂತೇಳಿ 11 ವರ್ಷ ಆಯ್ತಲ್ಲ, ಇದ್ರ ಬಗ್ಗೆ ಯಾರು ಚಕಾರ ಅಂತ ನೀವು ಕೇಳೋದಲ್ಲ? BJP ನೀವು ಕೇಳಲ್ಲ ಯಾರು? 3 ತಿಂಗಳ ಬಂದದಕ್ಕೆ ಅಬ್ಬಬ್ಬಬ್ಬ ಎಷ್ಟು ಪ್ರಶ್ನೆ ಕೇಳ್ತಾರೆ, ಕೇಳಕ್ಕೆ ರೈಟ್ ಇದೆ, ವಿ ರೆಸ್ಪೆಕ್ಟೆಡ್. ಬಟ್ 15 ಲಕ್ಷ ಕೊಡ್ತೀವಿ ಅಂತ 11 ವರ್ಷ ಆಯಿತು, ಅದ್ರ ಬಗ್ಗೆ ಎಲ್ಲ ಚರ್ಚೆ ಇದೆಯಾ? ಏನು ರೀ, ರೈತರು ಆದಾಯ ದುಗುನಿ ಆಗ್ತೀವಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಎಲ್ಲ ಚರ್ಚೆ ಇದೆಯಾ? 100 ದಿನದಲ್ಲಿ ಕಾಲಾದನ್ನು ವಾಪಸ್ ತರ್ತೀವಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಚರ್ಚೆ ಇದೆಯಾ? 100 ಸ್ಮಾರ್ಟ್ ಸಿಟಿಗಳು ಅಂತ ಹೇಳಿದ್ರೆ ಚರ್ಚೆ ಇದೆಯಾ? ಬುಲೆಟ್ ಟ್ರೈನ್ ಅಂತ ಹೇಳಿದ್ರೆ ಚರ್ಚೆಗಳಿದೆ ಅದ್ರ ಬಗ್ಗೆ. ಎಲ್ಲಿದೆ ಬುಲೆಟ್ ಟ್ರೈನು? ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡೋದ್ರೆ ದೇವರು ಅಷ್ಟೇ. ನೀವು ಒಳ್ಳೆಯವರು ಅಂತ ನಿಮ್ಗೆ ಕೇಳ್ತಾ ಇದ್ದಾರೆ. ಅದೇ ರೀ, ಒಪ್ಕೊಂಡೆ. ಬಟ್ ಇದು ಏನಾಗಿದೆ, ಅವ್ರನ್ನ ಕೇಳಿ ಜನಕ್ಕೆ ತೋರಿಸ್ಬೇಕು. ಸುಳ್ರು ಅವ್ರಂತ ನೀವು ಈಗ ಪ್ರೂವ್ ಮಾಡೋರು ಯಾರು ಸುಳ್ರು ಅಂತ? ಹೂ ಎಷ್ಟು ಪ್ರೂವ್? ಇವತ್ತು ಏನೇ ಸುದ್ದಿ ಹೋಗ್ಬೇಕಂದ್ರೆ ಜನರಿಗೆ, ಸಾರ್ವಜನಿಕರಿಗೆ, ಯಾರಿಗೆ ಸಾಮಾನ್ಯ ಮುಟ್ಟಬೇಕಂತಂದ್ರೆ ಮಾಧ್ಯಮ ಮುಖಾಂತರ ಮುಟ್ಟಬೇಕು. ಸೊ ಅವ್ರ ಬಗ್ಗೆ ನೆಗೆಟಿವ್ ಜಾಸ್ತಿ ತೋರಿಸಿ ಅವ್ರು ಹೇಳಿದ್ದು ಸುಳ್ಳು ಅಂತೇಳಿ ಜನ ಅರ್ಥ ಮಾಡ್ಕೊತಾರೆ. ಇವತ್ತು ಈ ದೇಶ ಭಾಳ ಸುರಕ್ಷಿತವಾಗಿದೆ, ಚೈನಾದವ್ರು ಎಲ್ಲಿ ಬಂದೇ ಇಲ್ಲ, ನಮ್ಮ ಹತ್ರ ಫೈಟರ್ ಜೆಟ್ಗಳು ನಾವೇ ಎಲ್ಲ ಮಾಡಿಬಿಟ್ಟಿವಿ, ಮೇಕ್ ಇನ್ ಇಂಡಿಯಾನಾಗೆಲ್ಲ ಸಾಮಾನು ನಾವೇ ಮಾಡೀವಿ. ಆದರೆ ಕಡ್ಡಿ ಬಿಸ್ಕೆಟಲ್ಲೂ ಕೂಡ ಚೈನಿಂದ ಬರ್ಬೇಕೀಗ. ದೀಪಾವಳಿನಾಗ ಏನೋ ನಾವು ಐಟಮ್ ಬಾಂಬ್ ತಂದರೆ ದೀಪಿಕಾ ಬಾಂಬ್ ಅಲ್ಲಿಂದನೇ ಬರುತ್ತೆ. ಎಲ್ಲಿಂದ ಬರುತ್ತೆ? ಮತ್ತು ನಾವು ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡಿ, ಮೇಕ್ ಇನ್ ಇಂಡಿಯಾನಾಗ ಏನಾಗಿದೆ ಮೇಕ್ ಇನ್ ಇಂಡಿಯಾದಲ್ಲಿ? ಮೇಕ್ ಇನ್ ಇಂಡಿಯಾಗೆ ಏನು ಪಬ್ಲಿಸಿಟಿ, ಏನು ರೊಕ್ಕ ಖರ್ಚು ಮಾಡಿರ್ತಕ್ಕಂಥದ್ದು. ಇವತ್ತು ಆಟೋಮೇಟಿವ್ ಸ್ಪೇಸ್ ಯಾವ ಲೆವೆಲ್ನಾಗ ಗ್ರೋ ಆಗಿದೆ. ಇವತ್ತು ಇಡೀ ಭಾರತ ದೇಶದಲ್ಲಿ ಬೈಕ್ ಎಷ್ಟು ಸೇಲ್ ಆಗಿದೆ, ಕಾರ್ಗಳು ಎಷ್ಟು ಸೇಲ್ ಆಗಿದೆ, ಎದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನಾವು. ಅದಕ್ಕೆ ನಾವು ಸಮರ್ಪಕವಾಗಿ ಒಂದ್ಸಲ ಚರ್ಚೆ ಆಗಬೇಕು, ಬರೇ ಕಾಂಟ್ರವರ್ಸಿ ಮಾತನಾಡಬಾರ್ದು. UPA 1 UPA 2ನಲ್ಲಿ ಏನಾಗೈತೆ ಅದು ರೈಟಿಗೆ ಇಟ್ಕೋಬೇಕು, ಇವ್ರ ಕಾಲದಲ್ಲಿ ಏನಾಗಿದೆ ರೈಟು ಲೆಫ್ಟಿಗೆ ಇಟ್ಕೊಂಡು ಚರ್ಚೆ ಮಾಡಿದ್ರೆ ಇದು ಜನ ಗುರ್ತಾಗತ್ತೆ. ಇಂಥವ್ಕೆ ಯಾರು ಬರಲ್ಲ ಅವರು. ನೀವು ಕೇಂದ್ರ ಸರ್ಕಾರ ಮೋದಿ ಬಗ್ಗೆ ಪದೇ ಟೀಕೆ ಮಾಡೋದಕ್ಕೆ ಪ್ರಹ್ಲಾದ್ ಜೋಶಿ ಅವರು ನಿನ್ನೆ ಹೇಳಿದ್ದಾರೆ, ಅವರ ಮಂತ್ರಿ ಸ್ಥಾನ ತೆಗಿತಾ ಇದ್ದಾರೆ. ಹಾಗಾಗಿ ಈ ರೀತಿ ಈ ಪ್ರಶ್ನೆ ಕೇಳಿದ್ರು ಅವರು, ನೀವು ಇದನ್ನೇ ಕೇಳಕತ್ತೀರಿ. ಪ್ರಹ್ಲಾದ್ ಜೋಶಿ ಅವ್ರ ಸಾಹೇಬರು ಮಾತಾಡಿದ್ರೆ ನನಗೆ ಸಂತೋಷ ಇದೆ. ನನ್ನ ಹಣೆ ಬರ ಯಾರು ಪ್ರಯತ್ನ ಏನು ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಅದಕ್ಕೆ BJP ಅವರು ಅದಕ್ಕೆ ಹೇಳ್ತಿರ್ಬೋದು, ಈ ಕಳೆದ 11 ವರ್ಷ ಪ್ರಧಾನಮಂತ್ರಿ ಬಿಟ್ಟರೆ ಯಾವುದನ್ನೊಬ್ಬ ಸಚಿವರೆಲ್ಲರೂ ಮಾತಾಡೋದು ನೋಡಿದ್ರೆ, ಕೇಂದ್ರದಲ್ಲಿ ಎಷ್ಟು ಸಚಿವರು ಇದ್ದಾರೆ ಗೊತ್ತಾ ನಿಮಗೆ? 5 ಸಚಿವರು ಹೆಸರು ಯಾರನ್ನ ಹೇಳ್ಬೋದಾ ನೀವು? ಈ ದೇಶದಲ್ಲಿ ಕೇಂದ್ರ ಸಚಿವರು ಯಾರನ್ನ 5 ಹೆಸರು ಹೇಳ್ಬೋದಾ? ಯಾಕೆ? ಸುದ್ದಿನೇ ಎಲ್ಲ ಒಬ್ಬರೇ, ಈ ದೇಶ ಒಬ್ಬರೇ ನಡೆಸ್ತಾರಾ? ಈ ದೇಶ ಒಬ್ಬರೇ ನಡೆಸ್ತಾರೇನ್ರಿ? ಮತ್ತು ಗ್ರಾಮ ಪಂಚಾಯತಿ ಹಾಕಬೇಕು, ತಾಲೂಕ್ ಪಂಚಾಯತಿ ಹಾಕಬೇಕು, ಜಿಲ್ಲಾ ಪಂಚಾಯತಿ ಹಾಕಬೇಕು. ದಿನ ಬೆಳಗ್ಗೆ ಎದ್ದರೆ ಅದು ಪಬ್ಲಿಸಿಟಿ ತೋರಿಸಿ ಅವ್ರು ಇಂಪ್ರೆಷನ್ ಕ್ರಿಯೇಟ್ ಮಾಡಿರೋದಂತ ನನ್ನ ವಾದ ಇದೆ. ಆ ವಾದಕ್ಕೆ ನಾನು ಸ್ಟಿಕ್ ಆನ್ ಆಗಿ ರೆಡಿ ಇದ್ದೀನಿ. ಯಾರನ್ನ ಬಂದರೆ ಚರ್ಚೆ ಮಾಡೋಣ. ಅದೇ ಪ್ರಹ್ಲಾದ್ ಜೋಶಿ ಸಾಹೇಬರು ಅವ್ರು ಮಾತನಾಡಲಿ. ಅದಕ್ಕೆ ಹೇಳ್ತಿದ್ದೀವಲ್ಲ, ನೀವು ತೊಗೊಂಬಿಟ್ಟು ಬರ್ಕೊಳ್ಳಿ. ನೀವು UPA 1 UPA 2 ಆಗಿರ್ತಕ್ಕಂಥ ನೀವೆಲ್ಲ ಸಮರ್ಪಕವಾಗಿ ನೀವು ರಿಸರ್ಚ್ ಮಾಡ್ಕೊಳ್ಳಿ. ಈಗ ಆಗುವಗಳು ರಿಸರ್ಚ್ ಮಾಡ್ಕೊಂಡು ಕೇಳಿ ಅವರಿಗೆ. ನಾವು ಕೇಳ್ತಕ್ಕಂಥದ್ದು ಏನು ತಪ್ಪಿದೆ ಅದರಲ್ಲಿ? ಇಲ್ಲ. ಇಫ್ ವಿ ಹ್ಯಾವ್ ಮೇಡ್ ಎನಿ ರಾಂಗ್ ಇನ್ ದಿಸ್, ಪ್ಲೀಸ್ ಐ ಆಮ್ ರೆಡಿ ಟು ಗೆಟ್ ಕರೆಕ್ಟೆಡ್. ವೆನ್ ದೇರ್ ಇಸ್ ನೋ ರಾಂಗ್, ದಟ್ಸ್ ವೈ ಐ ಆಮ್ ಆಸ್ಕಿಂಗ್. ಇವ್ರು ಹೇಳಿರ್ತಕ್ಕಂಥದ್ದೇನೋ, ಇವ್ರು ಮಾಡಿರ್ತಕ್ಕಂಥದ್ದು ಏನಂತ ಜನಕ್ಕೆ ಗುರ್ತಾಗಬೇಕಲ್ಲ. ನಿತಿನ್ ಗಡ್ಕರಿ ಹೆಸರು ಇದಕ್ಕೆ ತೇಲಿಬಿಟ್ಟಿದೆ, ಏನಾದ್ರು ಬದಲಾವಣೆ ಆಗ್ಬೋದು ಅಂತ ನಾನು ಹೇಳ್ತಿದ್ದೇನಲ್ರಿ, ಈ ನಿತಿನ್ ಗಡ್ಕರಿ ಸಾಹೇಬರು ನನಗಿರ್ತಕ್ಕಂಥ ಮಾಹಿತಿಯಲ್ಲಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದರೆ ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ. BJP ಪಕ್ಷನೇ ಈ ದೇಶದಲ್ಲಿ ಇರಬಾರ್ದಂತೂ ನನ್ನ ಅಭಿಪ್ರಾಯ ಇದೆ. ಅವ್ರ ಆಡಳಿತದಲ್ಲಿ ಇರಬಾರ್ದಂತೂ ನನ್ನ ಅಭಿಪ್ರಾಯ ಇದೆ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಬಟ್ ಆದರೆ ಇವತ್ತು ಜನ ಮಣ್ಣನೇ ಅವ್ರಿಗೆ ಸಿಕ್ಕಿದೆ. ಹಂಗಾಗಿ ಈ ದೇಶ ಇನ್ನೂ ಬೆಳಿಬೇಕಾಗಿದ್ದರೆ ಅಟ್ಲೀಸ್ಟ್ ಇರ್ತಕ್ಕಂಥ ಈ ಒಂದು ಏನು 4 ವರ್ಷ 4.5 ವರ್ಷ ಅವಕಾಶ ಇದೆ, ಬೇರೆ ಕೊಟ್ಟರೆ ಅಟ್ಲೀಸ್ಟ್ ದೇಶ ಒಂದು ದಿಕ್ಕದಲ್ಲಿ ಹೋಗ್ಬೋದು ಅಂತ ನನ್ನ ಅಭಿಪ್ರಾಯ.
ಮಾತಾಡಿ ಸರ್, ಇವೇನು ಮುಖ್ಯಮಂತ್ರಿ KPCC ಅಧ್ಯಕ್ಷ ಆ ಚರ್ಚೆಗಳೆಲ್ಲ ಜಾಸ್ತಿ ನಡೀತಾ ಇದೆ. ಅದನ್ನೇ ಕೇಳ್ತೀರಿ ಎಲ್ಲ ಕಡೆ. ಬೇರೆ ಇವನ್ ಚರ್ಚೆ ಏನ್ರಿ? ಬೇರೆ ಈ ದೇಶದಲ್ಲಿ ಚರ್ಚೆ, ರಾಜ್ಯದಲ್ಲಿ ಬೇರೆ ಚರ್ಚೆಗಳು ಕೂಡ ಇದಾವೆ. ತೊಗೊಳ್ಳಿ, ಬರೀ ಆಗ್ಲ ರಾಜಕೀಯ ಕೇಳಿದ್ರೆ ನಾವು ಎಷ್ಟಂತ ಉತ್ತರ ಕೊಡೋಣ್ರಿ? ಪ್ರತಿ ಟೈಮ್ ಹೋದ್ರು ಇದನ್ನೇ ಕೇಳಿದ್ರೆ ನಾವು ಎಲ್ಲಿ ತಕ್ಕ ಉತ್ತರ ಕೊಡೋಣ ಹೇಳಿ? ಕುಂಭಮೇಳ ಹೆಂಗಾಗಿದೆ ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಾವ್ ಹೇಳೋವರಿ ನೀವು ಅಲ್ಲ ರೀ. ಸರಿ ಇಲ್ಲ ಅಂತ ಏನೋ ವರದಿ ಬಂದ, ಏನೋ ಅಂದ್ರೆ ಏನೋ ವರದಿ ಬಂತಂದ್ರೆ ತಪ್ಪಾ ಸರಿ? ಅದು ಕೇಂದ್ರ ಸರ್ಕಾರದ ಅಲ್ರಿ, ವರದಿ ಬಂದಿದೆ ಅಂತಂದ್ರೆ ಮತ್ತೆ ಏನೋ ಬಂದಿದೆ ಅಂತ ಬಂದಿದೆ ರೀ ವರದಿ. ಅಲ್ಲಿರ್ತಕ್ಕಂಥ ನೀರು ಹೊಲಸಾಗಿದೆ, ಕಾಮನ್ ಮ್ಯಾನಿಗೆ ಭಾಳ ತೊಂದರೆ ಆಗಿದೆ, VIP ಟ್ರೀಟ್ಮೆಂಟ್ ಇದೆ, ಸೌಕರ್ಯಗಳಿಗೆ ಬೇರೆ ಹೋಗ್ತಾರೆ. 50,000 ರೂಪಾಯಿ ಟೆಂಟ್ ಇದೆ, 1.5 ಲಕ್ಷ ರೂಪಾಯಿ ಟೆಂಟ್ ಇದೆ, 2 ಲಕ್ಷ ರೂಪಾಯಿ ಟೆಂಟ್ ಇದೆ. ಸ್ಪೆಷಲ್ ಏರ್ಕ್ರಾಫ್ಟ್ನಾಗ ಹೋಗೋರು, ಅವ್ರಿಗೆ ಹೋಗೋರು VIP ಟ್ರೀಟ್ಮೆಂಟ್ ಬೇರೆ ಇದೆ. ಸಾರ್ವಜನಿಕರು ಜನ ಹೋಗಿ ಬಂದರೆ ಕನಿಷ್ಠ ಕೆಲವ್ರಿಗೆ 7 ದಿನ 15 ದಿನ ತ್ರಾಸಾಗಿದೆ. ಅದು ಎಷ್ಟು ಜನ ತೀರೋಗಿದ್ದಾರೆ ಅದಕ್ಕೆ ಮಾಹಿತಿನೇ ಇಲ್ಲ. ಮೊದಲನೇ ಬಾರಿಗೆ ಮಾತ್ರ 30 ಜನ ಅಂತ ಬಂತು. ಇಲ್ಲಿವರೆಗೆ ಎಷ್ಟು ಜನ ತೀರೋಗಿದ್ದಾರೆ? ಮೊನ್ನೆ ಸ್ಟ್ಯಾಂಪಿಡ್ನಲ್ಲಿ 18 ಜನ ತೀರೋಗಿದ್ದಾರೆ. ಯಾರನ್ನೊಬ್ಬರನ್ನು ಮಾತನಾಡ್ತಾರೆ 18ನಲ್ಲಿ? ಅಲ್ಲೇ 3 ಕಿಲೋಮೀಟ್ರ್ ಪಾರ್ಲಿಮೆಂಟ್ ಇದೆ. ಎಲ್ಲಿ ಸ್ಟ್ಯಾಂಪಿಡ್ ಆಗಿದ್ದರಿಂದ ಅಲ್ಲಿ 3 ಕಿಲೋಮೀಟ್ರ್ ಪಾರ್ಲಿಮೆಂಟ್ ಇದೆ. ಪ್ರಧಾನಮಂತ್ರಿ ಅಲ್ಲಿ ಹೋಗಲಿಲ್ಲ. ಒರಿಸ್ಸಾನಾಗ ಒಂದು ಟ್ರೈನ್ ಆಕ್ಸಿಡೆಂಟ್ ಆಗಿತ್ತು. ಟ್ರೈನ್ ಆಕ್ಸಿಡೆಂಟ್ ಆದಾಗ ಒರಿಸ್ಸಾಗೆ ಹೋದರು. ಏನು ಕಾರಣ, ಯಾಕೆ ಹೋದರು? ಒರಿಸ್ಸಾನಾಗ ಟ್ರೈನ್ ಆಕ್ಸಿಡೆಂಟ್ ಆಯಿತು. ಅವಾಗ ಪ್ರಧಾನಮಂತ್ರಿ ಅಲ್ಲಿ ಬಂದಿದ್ರು. ನಾನು ಹೋಗಿದ್ದೆ. ನಮಗೆ ಮುಖ್ಯಮಂತ್ರಿ ಸಾಹೇಬರು ನನಗೆ ಕಳಿಸಿದ್ರಲ್ಲಿ ರೆಸ್ಕ್ಯೂ ಆಪರೇಷನ್ಸ್ಗೆ. ಹೊಸದಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಅಲ್ಲಿ ಪ್ರಧಾನಮಂತ್ರಿ ಬಂದರು. ಎದಕ್ಕೆ ಬಂದರು? ಅಲ್ಲಿ ಒರಿಸ್ಸಾ ಎಲೆಕ್ಷನ್ ಹತ್ರ ಇತ್ತು. ಅಲ್ಲಿ ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಮತ್ತು ಚುನಾವಣೆಗಳು ಎಲ್ಲಿ ಬರ್ತವೆ, ಎಂತಲ್ಲಿ ಹೋಗಬೇಕು, ಪಬ್ಲಿಸಿಟಿ ಎಲ್ಲಿ ಗಿಡ್ಸ್ಕೋಬೇಕು? ಯಾಕೆ ಹೋಗ್ಬಾರ್ದು? ಪ್ರಧಾನಮಂತ್ರಿ ಅಲ್ಲೇ ಇದ್ರಲ್ಲಿ ಯಾಕೆ ಹೋಗಲಿಲ್ಲ? ಅಲ್ಲಿ ಹೋಗಿ ಸೌದಿ ರಾಜನ್ನ ರಿಸೀವ್ ಮಾಡ್ಕೊಂಬಂದ್ರು ಸಂತೋಷ. ಬಟ್ ಅಲ್ಲೇ ಹೋಗ್ಬೋದಾಗಿತ್ತಲ್ಲ ಇನ್ಸ್ಪೆಕ್ಷನ್ ಮಾಡೋಕ್ಕೆ, ಯಾಕೆ ಹೋಗಲಿಲ್ಲ? ಪಬ್ಲಿಸಿಟಿ ಪ್ರಚಾರ ಬೇಕು. ನಮಗೂ ಬುದ್ಧಿ ಬಂದಿದೆ. ಸಂದರ್ಭಕ್ಕೆ ಎಲ್ಲಿ ಹೋಗ್ಬೇಕು? ಅವ್ರು ಹೋಗ್ಬಿಟ್ರೆ ನೀವು ಅದನ್ನೇ ತೋರಿಸ್ಕೊಂತ ಕುಂತಿರ್ತೀರಿ. ಈಗ 18 ಹೆಣಗಳು ಯಾರು ನೋಡಲಿಲ್ಲ, ನಾವು ತೋರಿಸ್ಲಿಲ್ಲ TV-ಯಲ್ಲಿ. ನಿಮಗೆಲ್ಲ ಫುಟೇಜ್ ಬಂದಿದೆಯಾ? ನಿಮಗೆಲ್ಲ ಫುಟೇಜ್ ಬಂದಿದೆ ಅದರದ್ದು? ಅಲ್ಲ, ಫುಟೇಜ್ ಅಲ್ರಿ. ನಾನು ಆಗಿಲ್ಲ ಅಂತಲ್ಲ, ಎಷ್ಟೊತ್ತು ತೋರಿಸಿರೋದು ಇಂಪಾರ್ಟೆಂಟು. ಈಗ ಯಾವುದೇ ಇಶ್ಯೂ ಎಷ್ಟೊತ್ತು ತೋರಿಸಿರೋದ್ರ ಮೇಲೆ ಇಂಪಾರ್ಟೆಂಟ್. ಈಗ ಪಿಕ್ಚರ್ ಹೆಂಗೆ ನಡೀತಾ ಇದೆ ಅಂದರೆ ಎಷ್ಟೊತ್ತು ನಿಮ್ಮ ಸ್ಕ್ರೀನ್ನಾಗ ಯಾರು ಜಾಸ್ತಿ ತೋರಿಸಿದ್ರೆ ಅವನೇ ಲೀಡರ್ ಆಗ್ಯಾರ ದೇಶದಲ್ಲಿ. ಈಗ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.